श्रीधर स्वामी सदगुरु महाराज को जय। ब्रह्म श्री रामादित्य महाराज को जय। श्रीमद परमहंस परिव्राजकाचार्य वर्याः सद्गुरु श्री विश्वानंद तीर्थ महाराज को जय। जय सत्साधु सज्जन को जय। जय जय मंगल नमः पार्वती पतये हर 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 महादेव शंभो सवाहनम्। ಇವತ್ತಿನ ದಿವಸದ ಕಾರ್ಯಕ್ರಮದ ಸ್ಥೂಲ ವಿವರಣೆಯ ಬಗ್ಗೆ ಈಗ ಸಾಕಷ್ಟು ರವಿಶುಟ್ರು ಮತ್ತು ಸಂತೋಷದ ಹೇಳಿರ್ತಕ್ಕಂಥ ಇದನ್ನು ಕೇಳಿದ್ದೀರಿ. ಈ ಪಾದಕೆ ಪೂಜೆ ಅಂತಕ್ಕಂಥದ್ದಕ್ಕೆ ಎರಡು ದೃಷ್ಟಿಕೋನ ಇದೆ. ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ಲಕ್ಷ್ಯಾರ್ಥದ ಪಾದಕೆ ಇದೆಯಲ್ಲ, ಅದಕ್ಕೆ ನಿರ್ಗುಣ ಪಾದಕೆ ಅಂತ ಹೇಳ್ತಾರೆ. ದತ್ತಾತ್ರೇಯ ಉಪಾಸನೆ ಮಾಡ್ತಕ್ಕಂಥವ್ರು ಇದು ಗೊತ್ತಿರ್ತದೆ. ನಿರ್ಗುಣ ಪಾದಕೆಗಳಿಗೂ ಹೇಳ್ತಾರೆ. ಈ ನಿರ್ಗುಣ ಪಾದಕೆ ಇದೆಯಲ್ಲ, ಇದು ನಿರ್ಗುಣ ಪಾದಕೆ ಅಂತಕ್ಕಂಥದ್ದು ಏನೆಂದರೆ, ಇದನ್ನು ಜ್ಞಾನಾನುಭವ ಉಂಟಾಗಿರುತ್ತೆ ಅಂಥವರಿಗೆ ಸದ್ಗುರು ಅಂತ ಹೇಳ್ತಾರೆ ಅಂತ ಶಾಸ್ತ್ರಾದಿಗಳಲ್ಲಿ ಇದೆ. ನಾವು ಎಲ್ಲ ನಿಮಗೆಲ್ಲ ದಿವಸ ಅನುಷ್ಠಾನ ಮಾಡಿ ಗೊತ್ತಿರ್ಬೋದು. ಅದೇ ದತ್ತಾತ್ರೇಯರು ಬರೆದಿರ್ತಕ್ಕಂಥ ಅವಧೂತ ಗೀತೆ ಅಂತ ಒಂದು ಪುಸ್ತಕ ಇದೆ. ಈ ಅವಧೂತ ಗೀತೆಯ ಬಹುಶಃ 8ನೇ ಅಧ್ಯಾಯ ಅಂತ ಕಾಣುತ್ತೆ. ಅದರ ಒಂದು ಶ್ಲೋಕ ಇದೆ. ತುಜ್ಯಾತ್ರೇಯ ವ್ಯಾಪಕತಾ ಹತಾತೆ ಧ್ಯಾನೇನ ಚೇತಃ ಪರತಾ ಹತಾತೆ ಸ್ತುತ್ಯಾಮಯ ವಾಕ್ಪರತಾ ಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧನ್. ಇದ್ರ ಮುಖಾಂತರ ದತ್ತಾತ್ರೇಯ ಏನು ಹೇಳ್ತಾರೆ, ಸ್ವತಃ ದತ್ತಾತ್ರೇಯ ಹೇಳ್ತಕ್ಕಂಥ ಶ್ಲೋಕ ಅಂತ ಅವಧೂತ ಗೀತೆ ಅಂತಕ್ಕಂಥ ಗ್ರಂಥ ಹೇಳ್ಬಿಟ್ಟಿದೆ. ಏನು ಹೇಳ್ತಾರೆ ಅಂತಂದ್ರೆ, ತುಜ್ಯಾತ್ರೇಯ ವ್ಯಾಪಕತಾ ಹತಾತೆ. ಇದರ ಅರ್ಥ, ನಾನು ಪ್ರತಿ ದಿವಸ 3 ತಪ್ಪುಗಳನ್ನು ಮಾಡ್ತಾ ಇದ್ದೇನೆ. ಈ 3 ತಪ್ಪುಗಳನ್ನು ದಯಮಾಡಿ ಕ್ಷಮಿಸಪ್ಪ ಅಂತ ಗುರು ಕೇಳೋದು. ಏನು 3 ತಪ್ಪದು? ಆ 3 ತಪ್ಪನ್ನು ಈ 3 ತಪ್ಪು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ತುಜ್ಯಾತ್ರೇಯ ವ್ಯಾಪಕತಾ